ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಪ್ರತಿ ವರ್ಷ ಬಿಗ್ ಬಾಸ್ ಬರುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಮುಖ್ಯವಾಗಿ ಸುದೀಪ್ ಈ ಸಲ ಯಾವ ಒಂದು ರೀತಿಯ ಗೆಟಪ್ ಅಲ್ಲಿ ಬರ್ತಾರೆ, ಯಾವ ರೀತಿ ಅಲ್ಲಿ ಬಂದಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಕ್ಲಾಸ್ ತಗೊಳ್ತಾರೆ, ವೀಕೆಂಡ್ ವಿತ್ ಕಿಚ್ಚ ಎಷ್ಟು ಮಜಾ ಕೊಡುತ್ತೆ, ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾರೆ, ಈ ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳು ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಇದ್ದೇ ಇರುತ್ತೆ. ಯಾಕಂದ್ರೆ ಕಳೆದ 3 ಸೀಸನ್ ಏನಿದೆ ಒಳ್ಳೆಯ ರೇಟಿಂಗ್ ಅನ್ನ ಪಡ್ಕೊಂಡಿದೆ, ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳ ಮೂಲಕ ಸೌಂಡ್ ಮಾಡಿದೆ. ಇದೀಗ ಬಿಗ್ ಬಾಸ್ ಸೀಸನ್ 13ರ ಒಂದು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಆಲ್ರೆಡಿ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಆದ್ರೆ ಈ ಸಲ ಬೇರೆ ರೀತಿಯಲ್ಲೇ ಬರ್ತಾ ಇದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಇದೊಂದು ಹೊಸ ಕಾನ್ಸೆಪ್ಟ್ಗೆ ಪ್ರೇಕ್ಷಕರಂತೂ ಈಗ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಇದು ಬಿಗ್ ಬಾಸ್ ಅಂದ್ರೆ ಡ್ರಾಮಾ, ಫೈಟ್, ಎಮೋಷನ್. ಈ ಸಲ ಸೀಸನ್ 13 ಅಗ್ನಿ ಪರೀಕ್ಷೆ ಅಂತ ಟ್ಯಾಗ್ಲೈನ್ ಕೂಡ ಇದೆ. ಈಗಾಗಲೇ ಕಲರ್ಸ್ ಕನ್ನಡದ ಪ್ರೋಮೋ ಕೂಡ ಬಿಟ್ಟಿದೆ. ಪ್ರೋಮೋವನ್ನ ನೋಡಿದ್ರೆ ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಾ. ಯಾಕೆ ಗೊತ್ತಾ, ಇಲ್ಲಿ ಸಾಮಾನ್ಯರಿಗೂ ಕೂಡ ಎಂಟ್ರಿ ಇದೆ, ಆದ್ರೆ ನೀವು ಅಗ್ನಿ ಪರೀಕ್ಷೆಯನ್ನ ಪಾಸ್ ಆಗ್ಲೇಬೇಕು. ಆ ಅಗ್ನಿ ಪರೀಕ್ಷೆಗಳು ಯಾವ ರೀತಿ ಇರುತ್ತೆ ಗೊತ್ತಾ? ಈಗ ಬಿಡುಗಡೆಯಾಗಿರುವಂತಹ ಪ್ರೋಮೋದಲ್ಲಿ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳಿಗೆ ಈ ಹಿಂದಿನ ಒಂದು ಸ್ಪರ್ಧಿಗಳು ಏನಿದ್ರು ಒಂದಷ್ಟು ಚಾಲೆಂಜ್ ಅನ್ನ ಕೊಡ್ತಾರೆ. ಅದರಲ್ಲಿ ಅವ್ರು ಪಾಸ್ ಆದ್ರೆ ಮಾತ್ರ ಅಗ್ನಿ ಪರೀಕ್ಷೆಯನ್ನ ಗೆದ್ದಂತೆ. ಅದರಲ್ಲೂ ಮುಖ್ಯವಾಗಿ ಒಬ್ರಂತೂ ಸಗಣಿಯನ್ನ ಹಚ್ಕೊಂಡು, ಇನ್ನೊಬ್ರು ತಲೆಯನ್ನ ಬೋಳ್ಸ್ಕೊಂಡು, ಮತ್ತೊಬ್ರು ಜೂರಿ ಮುಂದೆ ಅವಮಾನವನ್ನ ಪಟ್ಟು, ಒಟ್ನಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರೆಲ್ಲರೂ ಕೂಡ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅಗ್ನಿ ಪರೀಕ್ಷೆ ಅಂದ್ರೆ ಏನು? ಈ ಸಲ ವಾಹಿನಿ ಮಾಡ್ತಾ ಇರೋದು ಕಾಮನರ್ಸ್ ರೌಂಡ್. ಅಂದ್ರೆ ನಿಮ್ಮಂತಹ ಸಾಮಾನ್ಯ ಜನರು ಕೂಡ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮೊದಲು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅದಕ್ಕೆ ಆಲ್ರೆಡಿ ಟಾಸ್ಕ್ ಕೂಡ ಶುರು ಆಗೋಗ್ಬಿಟ್ಟಿದೆ. ಸಗಣಿ ಮೇಕಪ್ಪು, ತಲೆ ಬೋಳ್ಸ್ಕೊಳ್ಳೋದು, ಜೂರಿಯನ್ನ ಇಂಪ್ರೆಸ್ ಮಾಡೋದು, ಇದ್ರ ಜೊತೆಗೆ ಜೂರಿ ಮುಂದೆ ಪ್ರಶ್ನೆಗೆ ಉತ್ತರವನ್ನ ಕೊಡೋದು. ಉದ್ದೇಶ ಮಾತ್ರ ಒಂದೇ, ಯಾರಿಗೆ ಗಟ್ಟಿ ಮನ್ಸಿದೆ, ಯಾರು ಆ ಒಂದು ಪ್ರೆಷರ್ ಅನ್ನ ತಡ್ಕೊಳ್ತಾರೆ ಅನ್ನೋದನ್ನ ಚೆಕ್ ಮಾಡುವಂಥದ್ದು. ಆದ್ರೆ ಈ ಒಂದು ಪ್ರೋಮೋ ಬಂದ ತಕ್ಷಣ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಗಲಾಟೆ ಶುರುವಾಗಿ ಹೋಗ್ಬಿಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಬಡವರು ಮಾತ್ರ ಈ ರೀತಿ ಅವಮಾನ ಪಡ್ಬೇಕಾ? ಸೆಲೆಬ್ರಿಟಿಗಳಿಗೆ ಯಾಕಿಲ್ಲ? ಸೆಲೆಬ್ರಿಟಿಗಳು ಮಾತ್ರ ಡೈರೆಕ್ಟ್ ಎಂಟ್ರಿ, ಅವ್ರಿಗೆ ಯಾಕೆ ಈ ರೀತಿಯ ಒಂದು ಅಗ್ನಿ ಪರೀಕ್ಷೆ ಇಲ್ಲ ಅಂತ TRPಗೋಸ್ಕರ ಜನರನ್ನ ಈ ರೀತಿ ಅವಮಾನ ಮಾಡ್ತಾರಾ ಅನ್ನೋದೇ ಜನಗಳು ಕೇಳ್ತಿರುವಂತಹ ಪ್ರಶ್ನೆ ಆಗಿದೆ. ಜೊತೆಗೆ ಎಲ್ರಿಗೂ ಒಂದು ರೂಲ್ಸ್ ಇರಬೇಕಿತ್ತು ಅನ್ನೋದು ಚರ್ಚೆ ಆಗ್ತಾ ಇದೆ. ವಾಹಿನಿ ಮೂಲಗಳ ಪ್ರಕಾರ ಸೆಲೆಬ್ರಿಟಿಗಳಿಗೂ ಕೂಡ ಸೆಲೆಕ್ಷನ್ ಇರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಅವರದ್ದು ಡೈರೆಕ್ಟ್ ಎಂಟ್ರಿ ಅಲ್ಲ, ಅವ್ರಿಗೂ ಕೂಡ ಇಂಟರ್ವ್ಯೂ, ಬ್ಯಾಕ್ಗ್ರೌಂಡ್ ಚೆಕ್ ಇದ್ದೇ ಇರುತ್ತಂತೆ. ಆದ್ರೆ ಟಿವಿ ಮೇಲೆ ತೋರಿಸುವಂತಹ ಅಗ್ನಿ ಪರೀಕ್ಷೆ ಮಾತ್ರ ಕಾಮನರ್ಸ್ಗೆ. ಕಾರಣ ಸಿಂಪಲ್ ಎಂಟರ್ಟೈನ್ಮೆಂಟ್, ಜೊತೆಗೆ ಜನರಿಗೆ ಝೀರೋದಿಂದ ಹೀರೋ ಆದ ಕಥೆಯನ್ನ ನೋಡೋಕೆ ಇಷ್ಟ ಅಲ್ವಾ? ಅದಕ್ಕೆ ಈ ಹಾರ್ಶ್ ಟಾಸ್ಕ್ ಎಲ್ಲವೂ ಕೂಡ ಅಂತ ಹೇಳ್ತಿದ್ದಾರೆ. ಆದ್ರೆ ಜನ ಮಾತ್ರ ಇದನ್ನ ಬೇರೆ ಥರನೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜನರಿಗಷ್ಟೇ ಅಲ್ಲ, ಜೂರಿಗಳಿಗೂ ಕೂಡ ಇದೆ. ರಿಯಾಲಿಟಿ ಶೋ ಅಂದ್ರೆ ರಿಯಾಲಿಟಿ ಇರ್ಬೇಕಲ್ವಾ? ಶ್ರೀಮಂತ, ಬಡವ ಎರಡು ಕಡೆನೂ ಒಂದೇ ಟಾಸ್ಕ್ ಇರುತ್ತೆ. ಸೆಲೆಬ್ರಿಟಿಗಳಿಗೆ ಫ್ಯಾನ್ ಬೇಸ್ ಇರುತ್ತೆ, ಅವರು ಮನೆ ಒಳಗೆ TRP ತರ್ತಾರೆ. ಕಾಮನರ್ಸ್ ಏನ್ ಮಾಡ್ತಾರೆ? ಕಾಮನರ್ಸ್ಗೆ ಏನಾದ್ರೂ ನೀವು ಅವಕಾಶವನ್ನ ಕೊಟ್ಟಿದ್ದೇ ಆದ್ರೆ ಈ ರೀತಿಯ ಒಂದು ಅಗ್ನಿ ಪರೀಕ್ಷೆಯನ್ನ ಇಟ್ಟಿದ್ದಾರೆ. ಹಿಂದೆ ಸೀಸನ್ 12ರಲ್ಲಿ ಕಿಚ್ಚ ಸುದೀಪ್ ಕೂಡ ಇದನ್ನೇ ಹೇಳಿದ್ರು, ಬಿಗ್ ಬಾಸ್ ಅಂದ್ರೆ ಅಗ್ನಿ ಪರೀಕ್ಷೆ ಇದ್ದ ಹಾಗೆ ಅಂತ. ಆದ್ರೆ ಈ ಸಲ ಅಗ್ನಿ ಸ್ವಲ್ಪ ಜಾಸ್ತಿ ಆಯ್ತಾ ಅನ್ನೋದೇ ಈಗ ಚರ್ಚೆ ಆಗ್ತಾ ಇದೆ. ಒಟ್ನಲ್ಲಿ ಆಗಸ್ಟ್ 16 ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ. ಒಳಗಡೆ ಯಾರು ಹೋಗ್ತಾರೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಮನೆ ಒಳಗಡೆ ಹೋಗುವಂತವ್ರು ಮುಂಚೆನೆ ಹೊರಗಡೆ ದೊಡ್ಡ ಪರೀಕ್ಷೆಯನ್ನ ಎದುರಿಸೇ ಅಲ್ಲಿ ಹೋಗಿ ಆ ಒಂದು ಮನೆ ಒಳಗಿನ ಪರೀಕ್ಷೆನ ಎದುರಿಸೋದಕ್ಕೆ ಸಜ್ಜಾಗ್ತಾರೆ ಅಂತ. ಒಟ್ನಲ್ಲಿ ಅಗ್ನಿ ಪರೀಕ್ಷೆ ಸಾಕಷ್ಟು ಪ್ಲಸ್ ಹಾಗೆ ನೆಗೆಟಿವ್ ಕಮೆಂಟ್ಸ್ಗಳ ಮೂಲಕ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನಗಳ ಮನಸ್ಸಲ್ಲಿ ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿದೆ. ಹೇಗಿರುತ್ತೆ ಎಪಿಸೋಡ್ ಅನ್ನೋದನ್ನ ನೀವು ಎಲ್ಲರೂ ಕೂಡ ಕಾದು ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.